ದೇವಾಲಯದಲ್ಲಿ ಪ್ರತಿ ವರ್ಷವೂ ಏಪ್ರಿಲ್ ಮಾಸದಲ್ಲಿ ವಾರ್ಷಿಕ ಜಾತ್ರೋತ್ಸವ ನಡೆಯುತ್ತದೆ. ಹಾಗೆಯೇ ಪ್ರತಿಯೊಂದು ಸಂದರ್ಭದಲ್ಲಿಯೂ ಬಪ್ಪಬ್ಯಾರಿ ಮನೆತನದ ಜನರು ಇಲ್ಲಿಗೆ ಸೇವೆಯನ್ನು ನೀಡುತ್ತಾರೆ. ಈ ಸಂದರ್ಭದಲ್ಲಿ ಹಿಂದೂ, ಮುಸ್ಲಿಂ ಸರ್ವಧರ್ಮೀಯರು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ದೇವಿಯ ವಿಶೇಷ ಪೂಜೆ ಎಂದು ದೇವಿಯ ಮೊದಲ ಪ್ರಸಾದವನ್ನು ಸಹ ಬಪ್ಪಬ್ಯಾರಿ ಮನೆತನದವರಿಗೆ ನೀಡುವುದು ಹಿಂದಿನಿಂದ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ನಡೆಯುವ ವಿಶೇಷ ಪೂಜೆ ಎಂದರೆ ಅದು ಶಯನೋತ್ಸವ. ಈ ಶಯನೋತ್ಸವದಲ್ಲಿ ಮುಖ್ಯವಾಗಿ ಕಣ್ಸೆಳೆಯುವುದು ಏನೆಂದರೆ ದೂರ ದೂರುಗಳಿಂದ ತಂದಂತಹ ಮಲ್ಲಿಗೆಯ ಮಾಲೆಗಳು ದೇವಿಯನ್ನು ಹಾಗೂ ದೇವಾಲಯದಲ್ಲಿ ಕಂಗೊಳಿಸುತ್ತಿರುತ್ತವೆ. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿ ಮಲ್ಲಿಗೆಯ ರಾಶಿ ತುಂಬಿರುತ್ತದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಲ್ಲಿಗೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಈ ವಿಷಯ ನಿಮಗೆಲ್ಲರಿಗೂ ತಿಳಿದಿರಬಹುದು. ಹೀಗೆ ದೇವಾಲಯದ ಸುತ್ತಮುತ್ತ ಮಲ್ಲಿಗೆಯ ಘಮರು ಪಸರಿಸಿರುತ್ತದೆ. ಸ್ನೇಹಿತರೆ, ಇಲ್ಲಿನ ಡೋಲು ವಾದನ ಸೇವೆಯು ದೇವಿಗೆ ಅತ್ಯಂತ ಪ್ರಿಯಕರವಾದ ಸೇವೆಯಾಗಿದೆ. ಈ ದೇವಾಲಯದಲ್ಲಿರುವ ಡೋಲು ತನ್ನದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆಯೇ ಜಾತ್ರಾ ಸಂದರ್ಭದಲ್ಲಿ ಇಲ್ಲಿ ಹಲವಾರು ಡೊಳ್ಳಿನ ಸೇವೆಗಳು ನಡೆಯುತ್ತವೆ. ಇಲ್ಲಿನ ಪ್ರಮುಖ ವಿಶೇಷತೆ ಎಂದು ಈ ಡೋಲು ಸೇವೆ ಎಂದು ಹೇಳಬಹುದು. ಸ್ನೇಹಿತರೆ, ತುಳುವಿನಲ್ಲಿ ಒಂದು ಮಾತು ಇದೆ. ಈ ಮಾತನ್ನು ಹಿರಿಯರು ನಮಗೆ ಹೇಳಿಲ್ಲ, ಯಾರೋ ಹಿಂದಿನವರಿಗೆ ಹೇಳುತ್ತಿದ್ದರಂತೆ. ಅದೇನೆಂದರೆ, ಯಾರೇ ಆದರೂ ಮನೆಯಲ್ಲಿ ಖಾಲಿ ಕೂತಿರುತ್ತಾರೆ ಅಲ್ಲವಾ, ಏನಾದರೂ ಒಂದು ಕೆಲಸವನ್ನು ಮಾಡಲು ಹೇಳಿದರೆ ಕೆಲಸವನ್ನು ಮಾಡದೆ ಸೋಮಾರಿತನದಿಂದ ಕೂತಿರುತ್ತಾರೆ ಅಲ್ಲವಾ, ಅವರಿಗೆ ಹೀಗೆ ಹೇಳುತ್ತಾರೆ. ಆ ಮಾತು ತುಳುವಿನಲ್ಲಿ ಹೀಗೆ ಇದೆ: ಬಪ್ಪನಾಡಿಗೆ ಡೋಲ್ ಗುದ್ದರೆ ಪೋಲ ಎಂದು. ಹೀಗೆ ಅಂದರೆ ಬಪ್ಪನಾಡಿಗೆ ಡೋಲು ಬದಲಿಕೆ ಹೋಗು ಎಂದು. ಹೀಗೆ ಏಕೆ ಹೇಳಲಾಗುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಅಂದರೆ ಯಾವಾಗಲೂ ಸೋಮಾರಿತನದಿಂದ ಇರುವವರಿಗೆ ಹೀಗೆ ಹೇಳುತ್ತಾರೆ. ಈ ಮಾತಿನಲ್ಲೂ ಬಪ್ಪನಾಡಿನ ಡೋಲಿನ ಮಹಿಮೆಯನ್ನು ಅರಿಯಬಹುದು. ಈ ಡೋಲನ್ನು ಬಡಿಯಲು ಅಗಾಧ ಶಕ್ತಿ ಬೇಕಾಗಿರುತ್ತದೆ. ಈ ಡೋಲು ಸಹ ಗಾತ್ರದಲ್ಲಿ ಅತ್ಯಂತ ದೊಡ್ಡದಾಗಿದೆ. ಈ ಡೋಲನ್ನು ಬಡಿಯಬೇಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಬಡಿಯಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಒಂದು ತುದಿಯಲ್ಲಿ ಹಾಗೂ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ತುದಿಯಲ್ಲಿ ನಿಂತು ಡೋಲನ್ನು ಬಾರಿಸಬೇಕಾಗಿರುತ್ತದೆ. ಹೀಗೆ ಬಪ್ಪನಾಡು ದೇವಾಲಯದ ಡೋಲು ಇಲ್ಲಿನ ಸಂಸ್ಕೃತಿಯ ಗುರುತಾಗಿದೆ. ಬಪ್ಪನಾಡು ದೇವಾಲಯವನ್ನು ಗುರುತಿಸುವ ಪ್ರಮುಖ ಗುರುತು ಎಂದೇ ಈ ಡೋಲನ್ನು ಹೇಳಬಹುದು. ಸ್ನೇಹಿತರೆ, ಇದಾಗಿತ್ತು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಕಾಣುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಪ್ಪನಾಡು ಕ್ಷೇತ್ರದ ಸಂಪೂರ್ಣ ವಿವರಣೆ. ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಆತ್ಮೀಯರಿಗೂ ಈ ಕ್ಷೇತ್ರದ ಬಗ್ಗೆ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ. ದುರ್ಗಾ ಪರಮೇಶ್ವರಿ ಅಮ್ಮನ ಕೃಪೆಯು ನಿಮ್ಮೆಲ್ಲರ ಮೇಲೆ ಸದಾ ಇರಲಿ. ಮತ್ತೆ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.